ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಕರ್ನಾಟಕ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದ್ದೀವಿ. ಸೈಫುಲ್ಲಾ ದಾವಣಗೆರೆ ಸ್ಟುಡಿಯೋದಲ್ಲಿದ್ದಾರೆ, ಇನ್ನು ಯು ಟಿ ಖಾದರ್ ಮಂಗಳೂರಿನ ಸ್ಟುಡಿಯೋದಲ್ಲಿದ್ದಾರೆ. ಯು ಟಿ ಖಾದರ್, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮಗೆ? ಹೌದು. ಓಕೆ, ನಾವು ಹೇಳ್ತಾ ನಮ್ಮ 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 ಸಮೀಕ್ಷೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ 100ರಿಂದ 110 ಬರುತ್ತೆ ಅಂತ ಅನ್ನೋದು ನಮ್ಮ ಸಮೀಕ್ಷೆ. ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ, ಕರಾವಳಿ ಪ್ರದೇಶ, ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಈ ಎರಡು ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ 13ಕ್ಕೂ 13 ಕೂಡ ಕಾಂಗ್ರೆಸ್ಸೇ ಗೆಲ್ತದೆ. ಬಿಜೆಪಿಗೆ ಯಾಕೆ ಮತ ಕೊಡ್ಬೇಕಂತ ಜನ ಕೂಡ ಆಲೋಚನೆ ಮಾಡ್ತಿದ್ದಾರೆ. ಇವರು 5 ವರ್ಷದಲ್ಲಿ ಒಂದು ಸಣ್ಣ ಜಾಗ ಕೊಡ್ಲಿಕ್ಕೆ ಆಗದವರು ಇವಾಗ ಯಾಕಾಗಿ ಬಡವರಿಗೆ ಯಾಕಾಗಿ ಜನರು ಇವರಿಗೆ ಮತ ಕೊಡ್ಬೇಕಂತ ಕೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪಡಿತರ ಚೀಟಿ, ಶ್ರೀಮತಿ ಇಂದಿರಾ ಗಾಂಧಿ ಪ್ರಾರಂಭ ಮಾಡಿದ ಪಡಿತರ ಚೀಟಿಯನ್ನು ಸರಿಪಡಿಸಲಿಕ್ಕೆ ಆಗದಿದ್ದವರು ಯಾಕೆ ಸರ್ಕಾರ ನಡೆಸಬೇಕಂತ ಕೇಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸರ್ಕಾರದಾಗಲಿ ಕೂತ್ಕೊಂಡಂತ ಬಡವರಿಗೆ ಹಕ್ಕುಪತ್ರ ಕೊಡುವಂತ ಯೋಗ್ಯತೆ ಇಲ್ಲದಂತ ಸರ್ಕಾರ ಇನ್ನು ಬೇಕಂತ ಜನಸಾಮಾನ್ಯ ಕೇಳುವಂತ ಪರಿಸ್ಥಿತಿ ಇದೆ. ಆದ ಕಾರಣ 13ಕ್ಕೆ 13 ಕೂಡ ಕಾಂಗ್ರೆಸ್ ಸ್ಪಷ್ಟವಾಗಿ ಗೆದ್ದೇ ಗೆಲ್ತಮ್ಮ ವಿಶ್ವಾಸ ನಮಗಿದೆ. ಬಿಜೆಪಿ ಒಂದು ಹೋಗಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಖಂಡಿತವಾಗಿಯೂ ಇಲ್ಲ. ದಾವಣಗೆರೆಯಿಂದ ಸೈಫುಲ್ಲಾ ನಮ್ಮ ಜೊತೆಗಿದ್ದಾರೆ. ಸೈಫುಲ್ಲಾ ಕಾಂಗ್ರೆಸ್ ಟಿಕೆಟ್ ವಂಚಿತರು, ಕೊನೆಯ ಕ್ಷಣದಲ್ಲಿ ಮಲ್ಲಿಕಾರ್ಜುನ ಟಿಕೆಟ್ ಆಯಿತು ಅಂತ ಅವರು ಬೇಸತ್ತು ಕಾಂಗ್ರೆಸ್ಸಿಂದ JDSಗೆ ಬಂದು ಅಲ್ಲಿ ಕಂಟೆಸ್ಟ್ ಮಾಡಿರುವಂಥವ್ರು. ಸೈಫುಲ್ಲಾ, ಏನಂತೀರಿ ತಾವು? ಹೇಗಿದೆ ದಾವಣಗೆರೆ ಸ್ಥಿತಿಗತಿ, ನಿಮ್ಮ ಕ್ಷೇತ್ರದ ಸ್ಥಿತಿಗತಿ? ಬೇರೆ ಸಮಾಜದವರು ಸಹ ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ನಾನು ಬರೇ ಮುಸ್ಲಿಮರ ವೋಟ್ ಅಷ್ಟೇ ನಂಬ್ಕೊಂಡಿಲ್ಲ, ಇತರೆ ಸಮಾಜದವರು ಸಹ ನನ್ನನ್ನು ಬಹಳ ಉತ್ಸಾಹದಿಂದ ಬರಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ. ಎಸ್ ಸರ್, ಕೊನೆಯದಾಗಿ ಏನಂತೀರಿ ದ್ವಾರಕಾನಾಥ್? ಅದೇ ನನಗೆ ಈ ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಸಮೀಕ್ಷೆಯಲ್ಲಿ ನನಗನ್ಸಿದ್ದು ಬಹುಶಃ 109ರಿಂದ 120 ಸ್ಥಾನ ಏನಿದೆ ಅಷ್ಟು ಬರಲಾರ್ದು ಅಂತ ನನಗೆ ಈಗಲೂ ಕೂಡ ಅನಿಸ್ತಾ ಇದೆ. ಅದು ಇಟ್ ಮೇ ಬಿ ಕನ್ಫೈನ್ ಟು ಓನ್ಲಿ 100. ಆಮೇಲೆ ಅದನ್ನ ಶಂಕರ್ ಅವರು ಕೂಡ ಒಪ್ಕೊಂಡ್ರು. ಬಹುಶಃ BJPಯ ದುರಾಡಳಿತ ಕಾಂಗ್ರೆಸ್ಗೆ ಇದನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಬೇರೆ ಚಾಯ್ಸ್ ಇರಲಿಲ್ಲ ಅಂತ ಕಾಣುತ್ತೆ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಜನ ದಿಕ್ ತಪ್ಪಿದಾಗ ದಯಾನ್ ದಪ್ಕೊಳ್ರು ಅಂತ ಹೇಳ್ಬಿಟ್ಟು. ಅಂಥ ಪರಿಸ್ಥಿತಿ ಬಂದಿರ್ಬೋದು, ಅವ್ರು ದಿಕ್ ತಪ್ಪದೆ ದೇವಾನ್ ದೆಪ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿರ್ಬೋದಾ ಅಂತ ಕೂಡ ನನಗೆ ಅನ್ಸುತ್ತೆ ಅಷ್ಟೇ. ಪ್ರಶಾಂತ್, ರಂಗನಾಥ್, ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಾಂಗ್ರೆಸ್ ರೀತಿಯ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಪ್ಯಾನ್ ಕರ್ನಾಟಕ ಪಾರ್ಟಿಯಾಗಿ 1999ರಲ್ಲಿ ಇತ್ತು, ನಂತರ ಮತ್ತೆ 2013ರಲ್ಲಿ ಮತ್ತೆ ಎಮರ್ಜ್ ಆಗ್ತಾ ಇದೆ ಅಂತಕ್ಕಂಥದ್ದು. BJP ಮೊದಲ ಬಾರಿ ಡೌನ್ವರ್ಡ್ ಟ್ರೆಂಡ್ಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಇನ್ನೊಂದು, ಕುಮಾರಸ್ವಾಮಿ ಹಳೆಯ ಮೈಸೂರು ಪ್ರದೇಶವನ್ನು ಬಿಟ್ಟು ಇನ್ನುಳಿದ ಕಡೆ ಜನಪ್ರಿಯತೆ ಇದೆ, ಆದರೆ ಸ್ಥಾನಗಳನ್ನು ಗೆಲ್ತಾರ ಅಂತಕ್ಕಂಥದ್ದು. ಆದರೆ ಈ ಎಕ್ಸಿಟ್ ಪೋಲ್ ನೋಡ್ತಾ ಇದ್ದರೆ ಕುಮಾರಸ್ವಾಮಿ ಸ್ಥಾನಗಳನ್ನು ಗೆಲ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನು ಯಡಿಯೂರಪ್ಪ 2008ರಲ್ಲಿ ಗೆಲ್ಲುವ ಕುದುರೆ ಆಗಿದ್ದರು. ಈ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನು ಗಮನಿಸಿದ್ರೆ BJPಯನ್ನು ಸೋಲಿಸುವ ಶಕ್ತಿಯಾಗಿ ಯಡಿಯೂರಪ್ಪ ರಾಜ್ಯದಲ್ಲಿ ಉಳಿದುಕೊಳ್ತಾ ಇದ್ದಾರೆ. ರೇಷ್ಮೆ, ಸಮೀಕ್ಷೆ ಸರಿಯಾಗಿ ಇದ್ದರೂ ಕೂಡ ದುರದೃಷ್ಟವಶಾತ್ 30 ವರ್ಷಗಳ ಹಿಂದೆ, ಸರಿಯಾಗಿ 30 ವರ್ಷಗಳ ಹಿಂದೆ ಯಾವ ಕಾರಣಕ್ಕಾಗಿ ಕರ್ನಾಟಕ ಜನ ಕಾಂಗ್ರೆಸ್ಸನ್ನು ತಿರಸ್ಕರಿಸಿದ್ರು, ಕಾಂಗ್ರೆಸ್ ಇವತ್ತಿಗೂ ತನ್ನ ಮೂಲ ಲಕ್ಷಣಗಳು ಬದಲಾಯಿಸ್ಕೊಂಡಿಲ್ಲ. ಆ ಕಾಂಗ್ರೆಸ್ ಕಲ್ಚರ್ನ ವಿರುದ್ಧ ಅವತ್ತು ಓಟ್ ಕೊಟ್ಟಿದ್ರು. ಇವತ್ತಿಗೂ ಕೂಡ ಅದೇ ವ್ಯಕ್ತಿ ಪೂಜೆ, ಬಟ್ಟಂಗಿತನ, ಇಂದಿರಾ ಗಾಂಧಿ ವಂಶಸ್ಥರಿಗೆ ಗುಲಾಮನಿಷ್ಠೆ, ಅದರಿಂದ ಹೊರಗೆ ಬರಲಿಕ್ಕೆ ಆಗಲೇ ಇಲ್ಲ. 9 ವರ್ಷಗಳು ಬೇಕಾಯಿತು ಒಬ್ಬ ಪ್ರಧಾನಮಂತ್ರಿನ ಕರ್ಕೊಂಬಂದು ಕರ್ನಾಟಕ ಜನರಿಗೆ ಪರಿಚಯ ಮಾಡಿಸ್ಲಿಕ್ಕೆ. ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಅಂತ ಹೇಳ್ತಿದ್ದಾರೆ. ಅವರ ಪ್ರಣಾಳಿಕೆಯಲ್ಲಾಗಲಿ, ಅವ್ರ ಭಾಷಣಗಳಲ್ಲಾಗಲಿ ಎಲ್ಲಾದರೂ ಮನಮೋಹನ್ ಸಿಂಗ್ ಪ್ರಣೀತ ಜಾಗತೀಕರಣದ ಪರಿಣಾಮ ಏನಾಯಿತು ಕರ್ನಾಟಕಕ್ಕೆ, ಅಥವಾ ಅದರ ಸಾಧ್ಯತೆಗಳನ್ನು ಬೇರೆ ಕರ್ನಾಟಕದ ಇತರ ಜಿಲ್ಲೆಗಳನ್ನ ನಾವು ವಿಸ್ತರಿಸ್ತೇವೆ, ಏನೂ ಹೇಳಿಲ್ಲ. ತೀರಾ ಅಪರಿಚಿತರ ಇದ್ದುಬಿಟ್ಟಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ಸು 1971ರ ಮಾಡೆಲ್ನಲ್ಲೇ ಫಿಕ್ಸ್ ಆಗಿದ್ದಾರೆ. UPA ಕಾಂಗ್ರೆಸ್ಸೇ ಬೇರೆ, ಕರ್ನಾಟಕದ ಕಾಂಗ್ರೆಸ್ಸೇ ಬೇರೆ. ಅದು ತೀರಾ ವಿಷಾದನೀಯ. ಮತ್ತು ಅದೇ ಕಾಂಗ್ರೆಸ್ ಕಲ್ಚರ್ಗೆ ವೋಟ್ ಮಾಡ್ತಾರೆ. ಯಾಕಂದರೆ ಅನಿವಾರ್ಯ. ಯಾಕಂದರೆ ಅವ್ರು ಹೇಳ್ದಂಗೆ ವಯಬಲ್ ಆಲ್ಟರ್ನೇಟಿವ್ ಇಲ್ಲ, ಮತ್ತು ಕಾಂಗ್ರೆಸ್ನ ಗೆಲ್ಲಿಸ್ತಾ ಇದ್ದಾರೆ ಕರ್ನಾಟಕ ಜನ. ಎಸ್ ಪ್ರತಾಪ್, ಇದು BJPಯಲ್ಲಿರೋಂಥ ಒಂದು ಯಾದವಿ ಕಲಾ ಅಂತ ಏನಿದೆಯಲ್ಲ, ಅದು ಕಾಂಗ್ರೆಸ್ಗೆ ಲಾಭ ಆಗ್ತಾಯಿದೆ. ಮತ್ತು JDSಗೆ ಒಂದು ಪ್ಯಾನ್ ಕರ್ನಾಟಕ ಇಮೇಜ್ ಈ ಸಂದರ್ಭದಲ್ಲಿ ಇಲ್ಲ ಅನ್ನೋದು, ಅದು ಕೂಡ ಅವರಿಗೆ ಒಂದು ಬೆನಿಫಿಟ್ ಆಗಿ ಕಾಣಿಸ್ತಾ ಇದೆ ಇವಾಗ. ಅಷ್ಟು ಬಿಟ್ಟರೆ ಇಲ್ಲಿ ಏನು ಕಾಂಗ್ರೆಸ್ ಪರವಾಗಿ ಒಂದು ಅಂಡರ್ ಕರೆಂಟ್ ಇದ್ದಿದ್ದಾಗಲಿ ಅಥವಾ ವೇವ್ ಇದ್ದಿದ್ದಾಗಲಿ ಇರಲಿಲ್ಲ. ಬಟ್ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ ಹೇಳ್ತಾರಲ್ಲ, ಆ ಟೀನಾ ಫ್ಯಾಕ್ಟ್ರಿ ಅವರಿಗೆ ಬೆನಿಫಿಟ್ ಆಗುತ್ತೆ. ಓಕೆ ಶಂಕರ್ ನೋಡಿ, ನಾನು ಚುನಾವಣಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಳೆದ 15 ದಿವಸದಿಂದ ಭಾಗವಹಿಸಿರ್ತಕ್ಕಂಥವನು. ಈ ಸರ್ತಿ ಕಾಂಗ್ರೆಸ್ ಪರವಾಗಿ ಜನ ಮಾತಾಡ್ತಾ ಇದ್ದದ್ದು ನಿಜ.
ನನ್ನ ನಿರೀಕ್ಷೆ ಪ್ರಕಾರ ಇನ್ನೊಂದಷ್ಟು ಹೆಚ್ಚು ಸೀಟ್ಗಳು ಬರಬೇಕಾಗಿತ್ತು, ಇನ್ನೊಂದಷ್ಟು ಹೆಚ್ಚು ಪರ್ಸೆಂಟೇಜ್ ಆಫ್ ಓಟು ಕೂಡ ಬರಬೇಕಾಗಿತ್ತು. ನಿಮ್ಮ ಸಮೀಕ್ಷೆ ನಿಜ ಆಗಿದ್ದರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲ, ನಿರೀಕ್ಷೆ ಪರ್ಸೆಂಟೇಜ್ ಆಫ್ ಖಂಡಿತ ಬಿ ಜೆ ಪಿಗೆ ಇಷ್ಟೊಂದು ಪರ್ಸೆಂಟೇಜ್ ಆಫ್ ಓಟ್ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅದು 22-23% ನಿಲ್ತದೆ ಅಂತ ನಾನು ಯೋಚನೆ ಮಾಡಿದ್ದೆ. JDS ಕೂಡ 17-18 ನಿಲ್ಬೋದು ಅಂತ ಯೋಚನೆ ಮಾಡಿದ್ದೆ. ಅಕಸ್ಮಾತಾಗಿ ಈ ಸಮೀಕ್ಷೆ ನಿಜ ಆಗಿ ಪರ್ಸೆಂಟೇಜ್ ಆಫ್ ಓಟ್ ಜಾಸ್ತಿ ಆಗಿದ್ದರೆ ಕಾಂಗ್ರೆಸ್ಸು ತನ್ನ ಕೆಲವು ನಿರ್ಧಾರಗಳನ್ನ ಮಾಡಬೇಕಾದ್ರೆ ಎಲ್ಲೋ ತಪ್ಪು ಮಾಡಿದೆ ಕೊನೆ ಕ್ಷಣಗಳಲ್ಲಿ ಅಂತಕ್ಕಂಥ ಸೂಚಕ ಕೊಡೋದು. ಈಗಾಗಲೇ ಚುನಾವಣೆ ಮುಗಿದಿರೋ ಕಾರಣಕ್ಕೋಸ್ಕರ ಇದನ್ನ ಹೇಳಲೇಬೇಕಾಗ್ತದೆ. ಇಲ್ಲದೆ ಹೋಗಿದ್ರೆ ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಸರಿಸುಮಾರು 40% ಓಟ್ ಬರಬೇಕಾಗಿತ್ತು ಮತ್ತು ಸರಿಸುಮಾರು 130 ಸೀಟು ಸುತ್ತಮುತ್ತ ಬರಬೇಕಾಗಿತ್ತು. ಹಾಗೆ ಆದರೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಕಾಂಗ್ರೆಸ್ಸಿಗೆ ಬರ್ತದ ಕಾರಣ ಅಂತೇಳಂದರೆ ಜನ ಈ ಸರ್ತಿ ಒಂದು ಬದಲಾವಣೆ ಬೇಕು ಅಂತ ಬಯಸಿದ್ದಾರೆ. ಆ ಬದಲಾವಣೆ ಅನಿವಾರ್ಯವಾಗಿರ್ಬೋದು ಅಥವಾ ಸಕಾರಾತ್ಮಕವಾಗಿರ್ಬೋದು, ಅದು ಕಾಂಗ್ರೆಸ್ಸೇ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಬೇರೆ ಆಪ್ಷನ್ನೇ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ ಜನಗಳ ಮುಂದೆ. ಕಾಂಗ್ರೆಸ್ ಇರ್ತಕ್ಕಂಥ ಒಂದೇ ಆಪ್ಷನ್ನು. ಹಾಗೆ ಕಾಂಗ್ರೆಸ್ಸನ್ನು ಸ್ವೀಕಾರ ಮಾಡಿದ್ದಾರೆ. ಜನಾಭಿಪ್ರಾಯವೇ ಮತವಾಗಿ ಪರಿವರ್ತನೆ ಆಗಿದ್ದರೆ ಖಂಡಿತವಾಗಿ ಕೂಡ ಕಾಂಗ್ರೆಸ್ ಸ್ಪಷ್ಟ 28 ಕ್ಷೇತ್ರಗಳಲ್ಲಿ ಬೆಂಗಳೂರಿನಲ್ಲಿ 14-16 ಅಂತ ನಮ್ಮ ಸಮೀಕ್ಷೆ ಹೇಳುತ್ತೆ. ಅದ್ರಲ್ಲಿ ದಾಸರಳ್ಳಿನೂ ಸೇರಿರುತ್ತಾ? ದಾಸರಳ್ಳಿ ಸೇರದೆ ಹೋದ್ರೆ ಅದು 14-16 ಆಗೋದೇ ಇಲ್ಲ, ಇನ್ನೂ ಕಡಿಮೆ ಆಗ್ತದೆ. ಅಲ್ಲ, ಈಗ ಇನ್ನೊಂದು ಸಮಸ್ಯೆ ಉದ್ಭವ ಆಗುತ್ತೆ. ಅದನ್ನು ನಂತರ ನಾವು ರಿಸಲ್ಟ್ ದಿವಸ ಮಾತಾಡೋಣ. ಈಗ ಏನಾದರೂ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂತು ಅಂತಂದರೆ ಯಾರನ್ನು ಮುಖ್ಯಮಂತ್ರಿ ಮಾಡ್ತೀರಿ, ಯಾರನ್ನು ಮಂತ್ರಿಗಳು ಮಾಡ್ತೀರಿ ಅಂತ ಎಲ್ಲರೂ ಆಕಾಂಕ್ಷಿಗಳೇ, ಎಲ್ಲರಿಗೂ ಅರ್ಹತೆ ಇರುವಂಥವ್ರೆ, ಯೋಗ್ಯತೆ ಇರುವಂಥವ್ರೆ. ಭಾಳ ಕಷ್ಟ ಇದೆ. ಇಲ್ಲ, ಹಿಂದಿನ ಕಾಂಗ್ರೆಸ್ಸಿಗೂ ಇವತ್ತಿನ ಕಾಂಗ್ರೆಸ್ಸಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಇವತ್ತು ಕಾಂಗ್ರೆಸ್ಸಿನ ನೀತಿ ನಿರ್ಧಾರವನ್ನು ಪ್ರಶ್ನೆ ಮಾಡಿ ಅದರ ಬಗ್ಗೆ ಸವಾಲಾಗ್ತಕ್ಕಂಥವ್ರು ಯಾರೂ ಭಾಳ ಉಳ್ಕೊಂಡಿಲ್ಲ. ಈಗ ಕರ್ನಾಟಕದಲ್ಲೂ ಕೂಡ ಈಗಿರ್ತಕ್ಕಂಥ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೆಸರು ಓಡಾಡ್ತಾ ಇರ್ತಕ್ಕಂಥ ನಾಯಕರೆಲ್ಲ ಕೂಡ 2ನೇ ಸಾಲಿನ ನಾಯಕರುಗಳೇ. ಹಾಗೆ ಅವರು ಹೈಕಮಾಂಡ್ ನಿರ್ಧಾರಕ್ಕೆ, ಶಾಸಕರ ನಿರ್ಧಾರಕ್ಕೆ ಬದ್ಧರಾಗ್ತಾರೆ. ಸರ್, ಆತ್ಮೀಯ ವೀಕ್ಷಕರೇ, ನಾವು ಸುಮಾರು 3 ಗಂಟೆಗಳ ಕಾಲ ಸತತವಾಗಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಈ ಎಕ್ಸಿಟ್ ಪೋಲಿನ ಈ ಸಮೀಕ್ಷೆಯನ್ನೇ ನಾವು ಆಧಾರವಾಗಿ ಇಟ್ಕೊಂಡು ನಮ್ಮ ಅಭಿಪ್ರಾಯವನ್ನು ಹೇಳೋದಾದರೆ, ಕಾಂಗ್ರೆಸ್ ಈ ಸಲದ ಚುನಾವಣೆಯಲ್ಲಿ ಅಂದರೆ 8ನೇ ತಾರೀಕು ಸುಮಾರು 35 ಸ್ಥಾನಗಳನ್ನು, ಅಂದರೆ 2008ರಲ್ಲಿ 80 ಸ್ಥಾನಗಳನ್ನು ಗಳಿಸಿತ್ತು. ಈ ಸಲ ಸುಮಾರು 115 ಸ್ಥಾನಗಳನ್ನು ಗಳಿಸ್ಬೋದು ಅಂತೇಳಿ ಅಂದ್ಕೊಂಡ್ರೆ ಸರಿಸುಮಾರು ಒಂದು 35 ಹೆಚ್ಚುವರಿ ಸ್ಥಾನಗಳಲ್ಲಿ ಜಯಗಳಿಸುತ್ತೆ. ಮತ್ತು BJP ಸರಿಸುಮಾರು 55-60 ಸ್ಥಾನಗಳನ್ನು ಕಳೆದುಕೊಳ್ತಾ ಇದೆ. ಅಂದರೆ ಇದನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಕಾಂಗ್ರೆಸ್ಸಿಗೆ ನಿಚ್ಚಳವಾದಂಥ ಒಂದು ಬಹುಮತ ಬರುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸೂಚನೆ ನಮಗೆ ಸಿಗ್ತಾ ಇದೆ. ಮತ್ತು ಅನ್ಯ ಪಕ್ಷಗಳಿಗೆ ಅಂದರೆ BJPಗಾಗಿರ್ಬೋದು ಅಥವಾ JDSಗಾಗಿರ್ಬೋದು ಅಥವಾ KJPಗಾಗಿರ್ಬೋದು, ಅನ್ಯ ಪಕ್ಷಗಳಿಗೆ ಚುನಾವಣಾ ನಂತರ ಸರ್ಕಾರ ರಚನೆಯ ಒಂದು ಪ್ರಕ್ರಿಯೆಯಲ್ಲಿ ಯಾವುದೇ ಕೆಲಸ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಮೀಕ್ಷೆ ಕೊಡ್ತಾ ಇದೆ. ನಮಗನ್ನಿಸ್ತಾ ಇದೆ ಮುಖ್ಯಮಂತ್ರಿ ಯಾರು ಎಂಬುದಷ್ಟೇ ಬಹುಶಃ ಕುತೂಹಲದ ಮತ್ತು ಆಸಕ್ತಿಯ ವಿಷಯ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ರಾಜಕೀಯದಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. 8ನೇ ತಾರೀಕಿಗೆ ಅಲ್ಲಿ ತನಕ ನಾವು ಕಾಯೋಣ, ನೋಡೋಣ ಏನಾಗುತ್ತೆ ಅಂತ. ಎಸ್ ಸರ್, ಕೊನೆಯದಾಗಿ ಗೋ ಮಧುಸೂದನ್ ಇನ್ನೂ ಕೂಡ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಕೊನೆಯದಾಗಿ ಏನು ಹೇಳ್ತೀರಿ? ತುಂಬ ಸಂಕ್ಷಿಪ್ತವಾಗಿ ಹೇಳಿ ಸರ್. ಕೊನೆಯದಾಗಿ ನಿಮ್ಮ ಒಪಿನಿಯನ್ ಹೇಳ್ಬಿಡಿ ಸರ್. ಒಂದು ಪ್ರಶ್ನೆ ನಮ್ಮ ಶಂಕರ್ ಸಾಹೇಬ್ರ ಹತ್ರ ನಾ ಕೇಳ್ತೇನೆ. ಸಪೋಸಿಂಗ್ ನೀವು ಹೇಳಿದ ರೀತಿ 109ರಿಂದ 120 ಒಂದು 5% ಅದರಲ್ಲಿ ಎರರ್ ಇದೆ ಅಂತಂದ್ರೆ, ಇಫ್ ಯು ಫಾಲ್ ಶಾರ್ಟ್ ಆಫ್ ಮೆಜಾರಿಟಿ, ಇಫ್ ಯು ಕಮ್ ಡೌನ್ ಲೆಸ್ ದನ್ 100, ಆವಾಗ ಹೂಮ್ ವಿಲ್ ಯು ಆಪ್ಟ್? ಸದ್ಯಕ್ಕೆ ಆ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಸದ್ಯಕ್ಕೆ ನಾವು ಆ ಪ್ರಶ್ನೆನೇ ನಮ್ಮ ಮುಂದೆ ಇಲ್ಲ. ಸಮೀಕ್ಷೆ ಹೇಳ್ತಾರೆ ಸ್ಪಷ್ಟ ಬಹುಮತ. ನಾವು ಯಾರನ್ನ ಕೆಳಗಡೆ ಇಳಿಸಿದ್ದೇವೆ, ದಯಮಾಡಿ ಅವ್ರನ್ನ ಹೊತ್ಕೋಬೇಡಿ. ಅಲ್ಲ, ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ಅವ್ರು ಯಾರ ಹೊತ್ಕೊಳ್ಳಿ, ಯಾರ ಮುದ್ದಳ್ಳಿ, ನಿಮಗೇನಾಗಬೇಕು? ನಿಮಗೆ ಬೇಡ ಅಂತ ಕೆಳಗಿಳಿಸಿದ್ರೆ ತಾನೆ ನಿಮಗೆ ಅಪತ್ಯ ಆದರೂ. ನಾನು ಐ ವಾಂಟ್ ಎ ಸೇಫರ್ ಗವರ್ನಮೆಂಟ್. ರಂಗನಾಥ್ ಇವ್ರು ಯಾರನ್ನು ಕೆಳಗಿಳಿಸಿದ್ದು ಲೋಕಾಯುಕ್ತರು, ಕೋರ್ಟ್ಗಳು ಕೆಳಗಿಳಿಸಿದ್ದು, ಇವ್ರು ಯಾರನ್ನು ಕೆಳಗಿಳಿಸಿದ್ರು? ಅಲ್ಲ, ನಿಮ್ದು ಹೆಂಗಿದೆ ಅಂದ್ರೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಬೇರೆ 2 ಕಣ್ಣು ಹೋಗ್ಬೇಕು ಅನ್ನುವಂತ ಮನೋಭಾವನೆ. ಬಿಡಿ ಇದನ್ನ ಅಂತ. ಛೇ ಇಲ್ಲ ರೀ, ಹಂಗಲ್ಲ. ನಾನು ಕರ್ನಾಟಕ ಹಿತ ಬಯಸ್ದೆ ರೀ. ನಾನೊಬ್ಬ ಶಾಸಕ, ಕರ್ನಾಟಕದ ಶಾಸಕ. ಇವ್ರ ತರ್ಕ ಹೇಗಿದೆ ಅಂತಂದ್ರೆ, ಯಡಿಯೂರಪ್ಪನವ್ರು ತಲೆದಂಡ ಪಡ್ಕೊಂಡು ಕೂಡಲೇ ಎಲ್ಲ ಶುದ್ಧೀಕರಣ ಆಗೋಗ್ಬಿಡ್ತು. ಇನ್ನೇನು ನಮ್ಗೇನು ಸಾಮೂಹಿಕ ಜವಾಬ್ದಾರಿನೇ ಇರಲಿಲ್ಲ ಅವ್ರ ಕಾಲದ ಪ್ರಮಾದಗಳಿಗೆ, ಅಪರಾಧಗಳಿಗೆ. ಸರ್, ಅಂತೂ ಎಲ್ಲ ರಾಜಕೀಯ ಬೆಳವಣಿಗೆಗಳೇನಿದೆ ಅದಕ್ಕೆ 8ನೇ ತಾರೀಕಿಗೆ ಒಂದು ಉತ್ತರ ಸಿಗುತ್ತೆ. ನಾವು ಕೂಡ ಬೆಳಗಿನಿಂದ ಸಜ್ಜಾಗಿದ್ದೀವಿ ನಿಮಗೆ ರಿಸಲ್ಟನ್ನು ಆದಷ್ಟು ಬೇಗ ಕೊಡಲಿಕ್ಕೆ.
ಸೊ ಒಂದು 8ನೇ ತಾರೀಕು ರಿಸಲ್ಟ್ ಕೊಡುವಂಥದ್ದು ಬೇರೆ, ಆದರೆ ಇವತ್ತು ಕೊಟ್ಟಿರುವಂಥದ್ದು ಕೂಡ ಅದೇನೇ. ಅಂದರೆ 8ನೇ ತಾರೀಕು ಕಾಯೋಷ್ಟು ಕುತೂಹಲ ನಿಮಗೆ ಇಲ್ವೇನೋ, ಆದರೆ ಅದ್ರ ಜೊತೆಗೆ ಒಂದಷ್ಟು ವಿಶ್ಲೇಷಣೆಗಳಿದೆ, ಒಂದಷ್ಟು ಚರ್ಚೆಗಳಿದೆ, ಜೊತೆಗೆ ರಿಸಲ್ಟ್ ಕೂಡ ನೋಡಿ ಅವತ್ತು ಕೂಡ ತಪ್ಪದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.